ಅಯ್ಯೋ ದೇವ್ರೆ, ಹೊರಗಡೆ ಆರ್ತಿ ಮಾತಂಗಿ ಇದ್ದಾರೆ. ಬಾಗ್ಲು ಬರೇ ಮುಚ್ಕೊಳ್ತು. ಹೋಗಿ ಬಾಗಲ್ ತೆಗೀರಿ. ಬಾಬಾ ಮೋಸ್ಟ್ಲಿ ಲಾಕ್ ಆಗಿರ್ಬೇಕು. ಇರಿ. ಬಾಬಾ ಜೋಳಿಗೆ ತಗೊಂಡ್ಬರ್ಕೋದು ಅತ್ತೆ ಮತ್ತಂಗೆ ಇಬ್ರು ಕಾಣಿಸ್ತಾ ಇಲ್ಲ. ಏನಾಯ್ತು? ಆರ್ತಿ ಮಾತಂಗಿಯಲ್ಲಿ ಜೋಳಿಗೆ ಇಲ್ಲಿದ್ದ ವಸ್ತುಗಳು ನನ್ನ ಕೈ ಸೇರಿದ್ರೆ ನನ್ನ ಕಾರ್ಯ ಯಶಸ್ವಿ ಆಗುತ್ತೆ. ಅದಕ್ಕೆ ಅದನ್ನ ತಪ್ಪಿಸೋ ಪ್ರಯತ್ನ ನಡೀತಾ ಇದೆ. ಅಂದ್ರೆ ಒಡೆಯ, ನಮ್ಮ ಅಶೋಕ ನಮ್ಮ ಕೈಗೆ ಸಿಗಬಾರ್ದು ಅಂತ ಆ ದುಷ್ಟಶಕ್ತಿ ನಿರ್ಧಾರ ಮಾಡಿದ್ಯಾ? ಹೌದು, ಬರೀ ಸಿಗಬಾರ್ದು ಅಂತ ಮಾತ್ರ ಅಲ್ಲ, ಇವತ್ತು ಸೂರ್ಯಾಸ್ತವಾಗುವ ಮುಂಚೆ ಸಿಗದೆ ಹೋದ್ರೆ ಅಶೋಕನ ಪ್ರಾಣ ಹೋಗುತ್ತೆ ಅಂತಾನೂ ಅದಕ್ಕೆ ಗೊತ್ತಿದೆ. ಏನ್ ಹೇಳ್ತಿದ್ರ ಗುರುಗಳೇ? ನಮ್ಮ ಅಶೋಕನ್ ಪ್ರಾಣ ಹೋಗುತ್ತಾ? ಹೌದಮ್ಮ ಭವಾನಿ, ಅಶೋಕನ ಜಾತಕದಲ್ಲಿ ದೋಷ ಇರೋದ್ರಿಂದ ಅವನ ಪ್ರಾಣ ಹೋಗುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಾಯ್ತು. ಅದಕ್ಕೆ ಸೂರ್ಯ ಮುಳುಗೋದ್ರೊಳಗೆ ಅವನ್ನ ಹುಡುಕ್ಬೇಕು ಅಂತ ಇಷ್ಟೊಂದು ಸಾಹಸ ಮಾಡ್ತಿದ್ದಾರೆ. ಮಾವ, ಸಂಜೆ ಆಗ್ತಾ ಬಂತು, ಸೂರ್ಯ ಮುಳುಗೋ ಟೈಮ್ ಆಗ್ತಾ ಇದೆ. ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಅಶೋಕನ್ ಪತ್ತೆ ಹಚ್ಚಿದ್ದೆ ಹೇಳಿ ಮಾವ. ತಾಳ್ಮೆ ಇರಲಿ, ಯಾರು ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ನೀವೆಷ್ಟು ಧೈರ್ಯದಿಂದಿರ್ತೀರೋ ಅಷ್ಟೇ ಕುಗ್ಗುತ್ತವೆ ಆ ದುಷ್ಟಶಕ್ತಿಗಳು. ನಾವು ಧೈರ್ಯ ಕಳ್ಕೊಳ್ತಾ ಇದ್ದೀವಿ ಅಂತ ಒಂದು ಸಣ್ಣ ಸುಳು ಸಿಕ್ಕಿದ್ರು ದುಷ್ಟಶಕ್ತಿಗಳು ನಮ್ಮ ಮೇಲೆ ಹಸ್ತಪ್ರಯೋಗ ಮಾಡಕ್ ಶುರು ಮಾಡ್ತವೆ. ನಾನು ಹೊರಗಡೆ ಹೋಗ್ತೇನೆ, ನೀವ್ಯಾರು ಬರೋದು ಬೇಡ. ದೇವ್ರ ಕೋಣೆಯಲ್ಲಿರೋ ಕುಂಕುಮನ ತಗೊಂಬನ್ನಿ. ಓಂ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ. ಸರ್ವಶಾಸ್ತಿ ಹರೇ ದೇವಿ ಶ್ರೀ ನಾರಾಯಣೇ ನಮೋಸ್ತುತೆ. ಓಂ ಶ್ರೀ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. सर्वं शत्रुर्ग्रामय ग्रामय ॐ ह्रीं स्वाहा ॐ ह्रीं स्तम्भिनि मम शत्रुर्स्तम्भय स्तम्भय ॐ ह्रीं स्वाहा शोभिनि मम शत्रुर्शोभय शोभय ॐ ह्रीं स्वाहा शोभिनि मम शत्रुर्मोहय मोहय ॐ ह्रीं स्वाहा ॐ ह्रीं रावण सर्वं
ಬೆಂಕಿ ಹಚ್ತ್ಯಾ? ನನ್ನ ಜೀವಂತ ಸುಟ್ಟಾಕ್ತ್ಯಾ? ಸುಟ್ಟಾಕು, ಸುಟ್ಟಾಕು. ನಿನ್ನ ಕೋಪ ತಾಪಗಳೆಲ್ಲ ನನ್ ಜೊತೆನೆ ಸುಟ್ಟು ಭಸ್ಮ ಆಗ್ಲಿ. ಇದಕ್ಕೆಲ್ಲ ಹೆದರೋಳಲ್ಲ ಈ ಮಾತಂಗಿ. ತಿರು ಅವಳನ್ನೇನು ಮಾಡ್ಬೇಡ. ಮಾತಂಗಿದೇನು ತಪ್ಪಿಲ್ಲ. ತಪ್ಪಿಲ್ಲ ನಂದು. ನೀನೇನ ಮಾಡೋದಿದ್ರು ನನಗ್ ಮಾಡು ಪ್ಲೀಸ್ ತಿರು. ಅಮರೇ! ಸ್ವಾಮಿ ಸ್ವಾಮಿ ಮಾತಂಗಿನ ಕಾಪಾಡಿ. ನಿಮ್ ಕೈ ಮುಗಿತೀನಿ. ಅವಳನ್ನ ಉಳಿಸ್ಕೊಡಿ. ಓಂ ಚೌಡೇಶ್ವರಿಯೈ ನಮಃ. ಓಂ ಚೌಡಾಂಬಿಕಾಯೈ ನಮಃ. ಓಂ ಚೌಡೇಶ್ವರಿಯೈ ನಮಃ. ಓಂ ಜಗದೀಶ್ವರಿಯೈ ನಮಃ. ಮಾತಂಗಿ, ನಿಂಗೇನು ಆಗಿಲ್ಲ ತಾನೆ? ಇಲ್ಲ ಅಮ್ಮೋರೆ, ನನಗೇನು ಆಗಿಲ್ಲ. ನಾನು ಆರಾಮಾಗಿದ್ದೀನಿ. ಅಮ್ಮೋರೆ, ನೀವ್ಯಾಕೆ ಅಳ್ತಾ ಇದ್ದೀರಾ? ಇದೆಲ್ಲ ಆಗಿದ್ದು ನನ್ನಿಂದಾನೇ ಮಾತಂಗಿ. ಇದಕ್ಕೆಲ್ಲ ಕಾರಣ ನಾನೇ. ಯಾರು ಯಾವುದಕ್ಕೂ ಕಾರಣ ಅಲ್ಲ. ನೀವು ಅಳ್ಬೇಡಿ. ನಿಮ್ ಕಣ್ಣೀರ್ ವರ್ಷಕ್ಕೆ ಅವನೇನ್ ಬರೋದಿಲ್ಲ. ನಡೀರಿ, ಮುಂದೆ ಆಗೋ ಕೆಲಸಗಳನ್ನ ನೋಡೋಣ. ನಮ್ಮ ಅಶೋಕಣ್ಣನ ಉಳಿಸ್ಕೊಳ್ಳೋಣ. ನಡೀರಿ.
ಒಡೆಯ? ಅಶೋಕನ ಉಸಿರಾಟ ಸದ್ದು ನನಗೆ ಕೇಳಿಸಿದ ಹಾಗೆ ನನ್ನ ಗ್ರಹಣ ಶಕ್ತಿಗೆ ಭಂಗ ಉಂಟು ಮಾಡ್ತಾ ಇದೆ ಆ ದುಷ್ಟ ಶಕ್ತಿ. ಸ್ವಾಮಿ, ಸೂರ್ಯ ಮುಳುಗಿ ಹೋಗ್ತಿದ್ದಾನೆ. ಬೇಗ ಅಶೋಕ್ ಅವ್ರನ್ನ ಹುಡುಕಿ. ಹೆದರಬೇಡಿ, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಆ ಭಗವಂತ ಒಂದು ಪರಿಹಾರ ಇಟ್ಟೇ ಇಟ್ಟಿರ್ತಾನೆ. ಉಸಿರಾಟದ ಸದ್ದು ಕೇಳಿಸಿದ್ರೇನಂತೆ, ಮೌನದಿಂದಲೇ ಅಶೋಕನ ಉಸಿರಾಟ ಸದ್ದನ್ನು ಕಂಡುಹಿಡಿಯುತ್ತೇನೆ. ಮೌನದಿಂದನಾ? ಅಂದ್ರೆ ಪ್ರಪಂಚದಲ್ಲಿ ಶಬ್ದಕ್ಕೆ ಶಬ್ದದಿಂದಲೇ ತೊಂದರೆ ಇದೆ. ನಿಶ್ಶಬ್ದದಲ್ಲಿ ಶಬ್ದವೂ ಅಡಗಿದೆ. ನಿಶ್ಶಬ್ದದೊಳಗಿರುವ ಆ ಶಬ್ದವನ್ನು ಗೆದ್ದರೆ ಮನುಷ್ಯ ತನ್ನನ್ನು ತಾನೇ ಗೆದ್ದಂತೆ. ಆಗ ನಮಗೆ ಯಾವ ಕೆಟ್ಟ ಶಬ್ದಗಳಿಂದಲೂ ತೊಂದರೆಯಾಗುವುದಿಲ್ಲ. ಅದಕ್ಕೇನ್ ಮಾಡ್ಬೇಕು ಒಡೆಯ? ನಿಶ್ಶಬ್ದದೊಳಗಿರುವ ಆ ಶಬ್ದವನ್ನು ಧ್ಯಾನದಿಂದ ಮಾತ್ರ ಗೆಲ್ಲಲು ಸಾಧ್ಯ. ಧ್ಯಾನವನ್ನು ಗೆಲ್ಲಲು ಮೌನ ಬೇಕು. ಅದಕ್ಕೆ ಮೌನ ಯಜ್ಞ ಮಾಡಬೇಕು. ಮೌನ ಯಜ್ಞ ಅಂದ್ರೆ? ಇನ್ನು 1 ಗಂಟೆಗಳ ಕಾಲ ನಾನು ಮೌನ ಯಜ್ಞವನ್ನು ಮಾಡುತ್ತೇನೆ. 1 ಗಂಟೆಯವರೆಗೂ ಮನೆಯ ಯಾವೊಬ್ಬ ಸದಸ್ಯನಿಂದಲೂ ಕೃತಕ ಶಬ್ದ ಬರಬಾರದು. ಯಾವ ವಸ್ತುವಿನಿಂದಾಗಲಿ ವ್ಯಕ್ತಿಯಿಂದಾಗಲಿ ಶಬ್ದವಾದರೆ ಮೌನ ಯಜ್ಞಕ್ಕೆ ಭಂಗವಾಗುತ್ತದೆ. ಗುರುಗಳೇ, ಆ ದುಷ್ಟಶಕ್ತಿ ಅಂತ ಹೇಳಿದ್ರಲ್ಲ, ಅದರಿಂದ ಶಬ್ದ ಆದರೆ ಆಮೇಲೆ ಭಂಗ ಆಗೋದ್ರೆ? ಹೊರಗಡೆಯ ಶಬ್ದಕ್ಕೂ ಒಳಗಡೆಯ ಶಬ್ದಕ್ಕೂ ವ್ಯತ್ಯಾಸವಿದೆ. ಮೌನವೆನ್ನುವುದು ಒಳಗಿರುವ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಹೊರಗಡೆ ಇರುವ ಆತ್ಮಗಳ ಸದ್ದು ಏಕಾಗ್ರತೆ ಏಕಚಿತ್ತ ಮನಸ್ಸಿರುವ ಮನುಷ್ಯನಿಗೆ ಕೇಳಿಸುವುದಿಲ್ಲ. ಈಗ ಮನೆಯೇ ಒಂದು ಆತ್ಮವೆಂದುಕೊಂಡರೆ ನಾವು ಮನೆಯಲ್ಲಿರುವ ತರಂಗಗಳಿದ್ದ ಹಾಗೆ. ಈ ಮನೆಯಲ್ಲಿರುವ ನಾವು ಯಾವುದೇ ಶಬ್ದ ಮಾಡಬಾರದು ಅಷ್ಟೇ. ಹೊರಗಡೆ ಎಷ್ಟೇ ಸದ್ದಾದರೂ ಒಳಗಡೆ ಇರುವ ನೀವು ಗೊಂದಲಕ್ಕೀಡಾಗದೆ ಎಚ್ಚರಿಕೆಯಿಂದಿರಬೇಕು. ಇಲ್ಲವಾದರೆ ನನ್ನ ಮೌನ ಯಜ್ಞ ನಿಂತು ಹೋಗುತ್ತದೆ. ಅಶೋಕನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಹಾಗೆ ಹೇಳ್ಬೇಡಿ ಸ್ವಾಮಿ, ನಾವು ಯಾರೂ ಕೂಡ ಶಬ್ದ ಮಾಡೋದಿಲ್ಲ. ಎಷ್ಟೇ ಕಷ್ಟ ಆದ್ರೂ, ಪ್ರಾಣನೇ ಹೋಗುತ್ತೆ ಅಂದ್ರೂ ನಮ್ಮ ಉಸಿರು ಕೂಡ ಶಬ್ದ ಮಾಡೋದಿಲ್ಲ. ಹೌದು ಒಡೆಯ, ನೀವು ಮೌನ ಯಜ್ಞವನ್ನು ಶುರು ಮಾಡಿ. ಈ ಯಜ್ಞವನ್ನು ನಾನು ಮಾಡುತ್ತೇನೆ ಎನ್ನುವುದಕ್ಕಿಂತ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕ. ನೀವೆಲ್ಲರೂ ಒಮ್ಮತದಿಂದ ಒಪ್ಪಿಗೆ ಕೊಟ್ಟರೆ ನಾನು ಈ ಮೌನ ಯಜ್ಞವನ್ನು ಮುಂದುವರಿಸುತ್ತೇನೆ. ಗುರುಗಳೇ, ಅಶೋಕಿಗೋಸ್ಕರ ನಾವು ಪ್ರಾಣ ಬೇಕಾದರೂ ಕೊಡಕ್ಕೆ ರೆಡಿ ಇದ್ದೀವಿ. ಅಂಥದ್ರಲ್ಲಿ ನಿಮ್ಮ ಮಾತು ಕೇಳದೇ ಇರ್ತೀವ? ಹೌದು ಒಡೆಯ, ಮೌನ ಯಜ್ಞಕ್ಕೆ ನಮ್ಮಿಂದ ಯಾರಿಂದನೂ ತೊಂದರೆ ಆಗಲ್ಲ. ಗುರುಗಳೇ, ನನ್ನಿಂದನೂ ಯಾವ ತೊಂದರೆನೂ ಆಗೋದಿಲ್ಲ. ನಾನು ನಂಬಿರೋ ದೇವ್ರ ಮೇಲೆ ಹಣೆ.
ಸೈಲೆನ್ಸ್ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನೀವು ಮಾಡ್ತಿರೋ ಈ ಮೌನದ ಯಜ್ಞದ ವ್ಯಾಖ್ಯಾನ ಕೇಳಿ ನಮಗೆ ತುಂಬ ಸಂತೋಷ ಆಯಿತು. ಇದರಿಂದ ಅಶೋಕಣ್ಣ ಎಲ್ಲಿದ್ದಾನೆ ಅನ್ನೋದು ಪತ್ತೆ ಹಚ್ತೀವಿ ಅಂತ ಭರವಸೆ ಕೊಟ್ರಲ್ಲ, ಅಷ್ಟೇ ಸಾಕು ನಮಗೆ. ನಾವೆಲ್ಲರೂ ನಿಮಗೆ ಸಹಕಾರ ನೀಡ್ತೀವಿ. ಸರಿ, ಹಾಗಾದರೆ ನಾನು ನನ್ನ ಮೌನ ಯಜ್ಞವನ್ನು ಶುರು ಮಾಡ್ತೇನೆ.